ಸದನದಲ್ಲಿ RSS ಗೀತೆ ಹಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಒಂದು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಅಂದ್ರೆ ಮೊನ್ನೆ ಸೆಷನ್ ಅಲ್ಲಿ ಹಾಡು ಹೇಳಿದ್ರಲ್ಲ, RSS ನ ಆಂಥಮ್ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಏನು ಅಂತ ನೋಡೋಣ. ಅಶೋಕ್ ಮಾತನಾಡುವಾಗ ಒಂದೆರಡು ಲೈನ್ ಸೇರ್ಕೊಂಡು ಹೇಳ್ದೆ ಕಣ್ರಿ ಅಷ್ಟೇ. ನಾನು ಅಧ್ಯಯನ ಮಾಡಿದ ವಿಚಾರವನ್ನ ಹೇಳಿದ್ದೀನಿ, ಅಂದ್ರೆ ನಾನು ಯಾವುದನ್ನು ಬಿಟ್ಟಿಲ್ಲ, RSS ಬಗ್ಗೆಯೂ ತಿಳ್ಕೊಂಡಿದ್ದೀನಿ ಅನ್ನೋದನ್ನ ಅವ್ರಿಗೆ ಮುಟ್ಟಿಸ್ಬೇಕಿತ್ತು. ಅದನ್ನ ಇವರೆಲ್ಲೋ ಕಟ್ ಪೇಸ್ಟ್ ಮಾಡಿಬಿಟ್ಟು ನ್ಯಾಷನಲ್ ನ್ಯೂಸ್ ಮಾಡಕ್ಕೆ ಹೊರಟಿದ್ದಾರೆ. ಹಿರಿಯ ನಾಯಕರು ನನಗೆ ಸಲಹೆ ಕೊಟ್ಟಿದ್ದಾರೆ, ಅವರ ಸಲಹೆಗಳನ್ನು ನಾನು ಗೌರವಿಸ್ತೀನಿ, ಯಾರು ಮೀಡಿಯಾದಲ್ಲಿ ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ಕಣ್ರಿ ಅಂತ ಕಾಂಗ್ರೆಸ್ ಕಚೇರಿ ಇಲ್ಲಿ ಚರ್ಚೆ ಮಾಡೋಣ. ನಾನು ಎಲ್ರಿಗಿಂತಲೂ ಕೂಡ ಚಿಕ್ಕವನಿದ್ದೀನಿ. ನಿಮ್ಮ ಬದುಕಿಗೆ ನನ್ನ ಬದುಕು ಮೆಟ್ಟಿಲಾಗಬೇಕು. ಇಂಡಿಯಾ ಅಲಯನ್ಸ್ಗೆ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ. ಯಾರಿಗೂ ಹೆದರದೆ ಅಂತೆಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡಿ, ಹೆದರೋ ಮಗ ನಾನಲ್ಲ. ಬಟ್ ನಾನು ಹೇಳಿದಂತಹ ಉದ್ದೇಶ ಇಷ್ಟೇ ಇತ್ತು ಅಂತ ನಾನು ಆಗ್ಲೂ ಹೇಳ್ದೆ, ಈಗಲೂ ಹೇಳ್ತಾ ಇದ್ದೀನಿ. RSS ಆಂಥಮ್ ದೇಶಕ್ಕೆ ಸಂಬಂಧಪಟ್ಟಂತೆ, ದೇಶವನ್ನ ತಾಯಿಗೆ ಹೋಲಿಸಿದಂತೆ ಇದೆ ಅಷ್ಟೇ, ತಪ್ಪೇನೂ ಇಲ್ಲ ಅದರಲ್ಲಿ. ನನಗೆ ಯಾರು ಮಾತಾಡಿಲ್ಲ, ಎಲ್ಲರೂ ಕೂಡ ನನ್ನ ಬಗ್ಗೆ ನಂಬಿಕೆ, ಎಲ್ಲಿ ಹುಟ್ಟಿದ್ದೀನಿ ಎಲ್ಲಿ ಸಾಯ್ತೀನಿ ಅಂತ ಎಲ್ಲರೂ ಗೊತ್ತಿದೆ. ನಾನು ಯಾರು ಮಾತಾಡಿಲ್ಲ. ನನ್ ಆಫ್ ದಿ ಪಾರ್ಟಿ ಹೈಕಮಾಂಡ್ ಹ್ಯಾಸ್ ಸ್ಪೋಕನ್ ಟು ಮೀ. ಚರ್ಚೆ ಮಾಡಿರ್ಬೋದು, ಯಾರೋ ಕೇಳ್ಬೋದು, ತಿಳ್ಕೊಂಡಿರ್ಬೋದು, ಅವ್ರೇನು ತಿಳ್ಕೊಳ್ಳಲ್ಲ ಅಂತ. ನಮ್ ಕಾಂಗ್ರೆಸ್ ಪಾರ್ಟಿಲಿ ನಮ್ ಲೀಡರ್ಸು ನನ್ನೆಲ್ಲ ಅಕ್ಕಪಕ್ಕ ಸುತ್ತಮುತ್ತ ಏನ್ ನಡೆದಿದೆ ಅಂತೆಲ್ಲ ರಿಸರ್ಚ್ ಮಾಡಿರ್ತಾರೆ. ಬಟ್ ಪ್ರತಿಪಕ್ಷಗಳಿಗಿಂತ ಸ್ವಪಕ್ಷೀಯರಲ್ಲೇನೆ ಅಸಮಾಧಾನ, ನಿಮ್ಮ ವಿರುದ್ಧ ಟೀಕೆ, ಮೈ ಫ್ರೆಂಡ್ಸ್, ಸೀನಿಯರ್ ಲೀಡರ್ಸ್ ಅವರೆಲ್ಲ ಗೈಡ್ ಮಾಡ್ತಾರೆ. ಪಾಪ ಅವರೆಲ್ಲ ತಪ್ಪು, ಮೈ ಬ್ರದರ್ಸ್, ಅವರೆಲ್ಲ ಗೈಡ್ ಮಾಡ್ತಾರೆ. ಯಾರು ಅವರೆಲ್ಲ ಗೈಡ್ ಮಾಡ್ತಾ ಇದಾರೆ? ಅವ್ರಿಗೂ ಕೇಳೋಣ ಬಿಡಿ, ನಿಮ್ಗೂ ಕೇಳೋಣ, ಅವ್ರಿಗೂ ಕೇಳೋಣ. ಅದ್ಯಾವ್ದೋ ಇನ್ನೊಂದು ಬಿಜೆಪಿದು, ನಾನು ಹಿಂದೆ ಪಾಂಚಜನ್ಯ ಅಂತ ಹೆಸರಿಟ್ಬಿಟ್ಟಿದ್ದೆ. ನಾನು SM ಕೃಷ್ಣ ಅಂತ. ಒಬ್ರು ಲೀಡರ್ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೋನಿಯಾ ಗಾಂಧಿ ಕಂಪ್ಲೇಂಟ್ ಹೇಳ್ಬಿಟ್ರು, ಪಾಂಚಜನ್ಯ RSS ಮೌತ್ ಪೀಸ್ ಅಂತ. ಸೋನಿಯಾ ಗಾಂಧಿ ಕರೆದು ಕೇಳಿದ್ರು. ನಾನು ಹೇಳಿದೆ, ಪಾಂಚಜನ್ಯ ಯಾರು? ಇದು ಕೃಷ್ಣ ಸ್ವಾಮಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಂ ಭವತಿ ಭಾರತ ಭವ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನ ವಿಷಯ ಬೈತು. ಹೇಳಿ ಕೊನೆಗೆ ಧರ್ಮ ಸ್ಥಾಪನೆಗೆ ಅಧರ್ಮ ನಾಶ ಆಗಿ ಮತ್ತೆ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಅಂದ್ರೆ ಆ ಸಂದರ್ಭಕ್ಕೆ ಕೃಷ್ಣನ ಕೈಲಿ ಅದನ್ನ ಕೊಡೋದನ್ನ SMP ಇವ್ರು ನಮ್ಮ CM ಕೈಲಿ ಕ್ರಿಶ್ಚಿಯನ್ ಮಾಡಿದ್ರೆ ಕಾನ್ಸ್ಟಿಟ್ಯೂಷನ್ ಓದಿಸ್ಬಿಟ್ಟು ಆ ಧರ್ಮ ಯುದ್ಧನ ಪ್ರಾರಂಭ ಮಾಡಿ ಗೆದ್ದ ಅಧಿಕಾರಕ್ಕೆ ಬಂದು ನಾವೆಲ್ಲ ಮಂತ್ರಿ ಆದ. ಐ ಆಮ್ ಟೆಲಿಂಗ್ ಯು, ಐ ಡೋಂಟ್ ವಾಂಟ್ ಟು ಹೈಡ್ ದಟ್ ಐ ಆಮ್ ನಾಟ್ ಇನ್. ಇಲ್ಲಿ ಬರಕ್ಕೆ ಮುಂಚಿತವಾಗೇನೆ ಧರ್ಮಸ್ಥಳದ ಪಟ್ಟಿಟ್ಟು ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ಬೆಳಗ್ಗೆ ಎದ್ರೆ ನನ್ನ ಅಜ್ಜಿನ ನೋಡಿ ಎಲ್ಲ ಇದ್ದಾರೆ, ಅವ್ನು ಪೂಜೆ ಮಾಡ್ಬಿಟ್ಟು ಅವ್ನ ಮಕ್ಕ ನೋಡ್ತೀನಿ. ಐ ಬಿಲೀವ್ ಇಸ್ ನಾಟ್ ಹಿಯರ್ ಲೈಕ್ ಅವ್ನು ನಂಬ್ಕೊಂಡಿದ್ದ. ನಂದೇ ಆದಂತ ತತ್ವದ ಎಷ್ಟೋ ನಾನು ಕ್ರಿಶ್ಚಿಯಾನಿಟಿ ಚರ್ಚ್ ಫಾದರ್ಸ್ನೆಲ್ಲ ನಾನು ಭೇಟಿ ಮಾಡ್ತೀನಿ, ಮೌಲ್ಯಗಳನ್ನೆಲ್ಲ. ಮೊನ್ನೆ ನನಗೆ ಕೇರಳದಿಂದ ದೊಡ್ಡ ಗುರುಜಿ ಫೋನ್. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲಿಗ ವೀರೇಶ್ ನೀಡ್ತಾರೆ. ದುರ್ಗೇಶ್, ಮೊನ್ನೆ ಮಾತನಾಡಿದ ಮಾತು ವಿಪಕ್ಷಗಳಿಗೆ ಆಹಾರ ಆಯ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಡಿ.ಕೆ. ಶಿವಕುಮಾರ್ ಅವರು ಅವ್ರ ಪಕ್ಷದಲ್ಲೇ ವಿರೋಧವನ್ನ ಕೇಳುವಂಗ ಆಗ್ಬಿಡ್ತು. ಎಂತ ಪರಿಸ್ಥಿತಿ ನೋಡಿ, ಏನಂದ್ರು ಈಗ? ಕ್ಲಾರಿಟಿ ಏನ್ ಕೊಟ್ರು ಇದಕ್ಕೆ? ಎಸ್ ವಿದ್ಯಾ, ಏನು ಸದನದಲ್ಲಿ RSS ಗೀತೆಯನ್ನ ಮೊಳಸಿದಂತ DCM ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ವಿರೋಧ ಪಕ್ಷಗಳಿಗಿಂತ ಸ್ವಪಕ್ಷೀಯ ನಾಯಕರಿಗೆ ಒಂದು ಕಿಚ್ಚು ಹೊಚ್ಚಿದೆ. ಅದರಲ್ಲೂ ಕೂಡ RSS ನ ಏನು ಮೊದಲಿಂದಲೂ ಕೂಡ ವಿರೋಧವನ್ನ ಮಾಡಿಕೊಂಡು ಬಂದಂತಹ RSS ಕಮ್ಯುನಿಸ್ಟ್ ನಾಯಕರಾಗಿರ್ಬೋದು, ಅದರ ಜೊತೆಗೆ RSS ನ ನಡೆ ಯಾವ ರೀತಿ ಇದೆ ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ DCM ಡಿ.ಕೆ. ಶಿವಕುಮಾರ್ ಎಸ್, ಧನ್ಯವಾದ ಡೀಟೇಲ್ಸ್ಗೆ. ವಿರೋಧ ಪಕ್ಷದವರಿಗಿಂತ ಸ್ವಪಕ್ಷದವರಿಗೆ ಈ ವಿಚಾರದಲ್ಲಿ ಉತ್ತರವನ್ನು ಹೆಚ್ಚೆಚ್ಚಾಗಿ ಕೊಡಬೇಕಾದ ಅನಿವಾರ್ಯತೆ ಡಿ.ಕೆ. ಶಿವಕುಮಾರ್ ಅವರಿಗಿದೆ. ಅದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು RSS ಗೀತೆ ಹಾಡಿ ಕ್ಷಮೆ ಕೇಳಿದ ಡಿ.ಕೆ. ಶಿವಕುಮಾರ್ಗೆ JDS ಟಾಂಗ್ ಕಟ್ಟಿದೆ. DCM ಡಿ.ಕೆ. ಶಿವಕುಮಾರ್ ವಿರುದ್ಧ
ಕುಹುಕವಾಡಿದೆ ಜೆಡಿಎಸ್. ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ, ವ್ಯಂಗ್ಯ ಮಾಡಿದ್ದಾರೆ. ಉಚ್ಚಾಟನೆಗೆ ಹೆದರಿ ಕ್ಷಮೆಯಾಚಿಸಿದರೆ ಉಪಮುಖ್ಯಮಂತ್ರಿಗಳು ಅಂತ. ಉಚ್ಚಾಟನೆಗೆ ಹೆದರಿ ಕ್ಷಮೆಯಾಚಿಸಿದರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತ ಜೆಡಿಎಸ್ ಕುಹಕವಾಡಿದೆ, ವ್ಯಂಗ್ಯ ಮಾಡಿದೆ, ಕಾಲೆಳೆಯೋ ಪ್ರಯತ್ನ ಮಾಡಿದೆ. ಡಿ.ಕೆ. ಶಿವಕುಮಾರ್ ಸದನದಲ್ಲಿ ಹುಲಿ, ಹೈಕಮಾಂಡ್ ಮುಂದೆ ಇಲಿ. ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ನಾಯಕರ ಕೆಂಗಣಿಗೆ ಗುರಿಯಾಗಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಉಚ್ಚಾಟನೆಯಿಂದ ಪಾರಗುಕ್ಕೆ ಮಂಡಿಯೂರಿ ಕ್ಷಮೆಯಾಚಿಸಿದ್ದಾರೆ. ರಾಜಣ್ಣರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಲಾಗಿತ್ತು, ಅವರಿಗೆ ಕ್ಷಮೆ ಕೇಳುವ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ದಲಿತರಿಗೊಂದು ನ್ಯಾಯ, ಬಲಾಢ್ಯರಿಗೊಂದು ನ್ಯಾಯ ಅಂತ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಿದ್ದಾರೆ ನೋಡಿ ಅವರು. ದಲಿತರಿಗೊಂದು ನ್ಯಾಯ, ಬಲಾಢ್ಯರಿಗೊಂದು ನ್ಯಾಯ. ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ ಮೇಲೆ ಅವರಿಗೆ ಒಂದು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಅವಕಾಶನೇ ಕೊಡಲಿಲ್ಲ. ಬಟ್ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನೋಡಿ ಹೆಂಗ್ ಮಾಡಿದ್ರು. ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರೋದು ಹಿಂಗೆ. ಐ ಆಮ್ ಸಾರಿ ಅಂತ ಹ್ಯಾಶ್ ಟ್ಯಾಗ್ ಹಾಕಿ ವ್ಯಂಗ್ಯ ಮಾಡಿದೆ ಜೆಡಿಎಸ್.